ಇದೀಯಾ? ಅಲ್ಲ, ದೇವ್ರ ಸನ್ನಿಧಿ ಬಿಟ್ಟು ಇಲ್ಲಿ ಯಾಕೆ ಬಂದಿದೀಯ ನೀನು? ಅದು ಅಮ್ಮವ್ರೆ, ಯಾಕೋ ತುಂಬಾ ಸುಸ್ತಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಗಾಳಿ ತಗೊಳಕ್ಕೆ ಹೊರಗಡೆ ಬಂದೆ. ಪರವಾಗಿಲ್ಲ ಬಿಡಿ ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಸ್ಥಳ ಆಗ್ಬರಲ್ಲ ಅನ್ಸುತ್ತೆ. ಈ ಸ್ಥಳದ ಮಹಿಮೆನೇ ಅಂತದಮ್ಮ. ಸರಿ ವಿಜಯ, ಹೊರಡೋಣ. ಹಾ ಹಾ ಅಲ್ಲ, ದೇವಸ್ಥಾನದಲ್ಲಿ ಕಳ್ಳನ? ಅಮ್ಮೋರೇ, ಕಳ್ಳರು ಎಲ್ಲ ಕಡೆನೂ ಇರ್ತಾರೆ, ಆ ದೇವ್ರು ನೋಡ್ಕೊತಾನೆ ಬಿಡಿ. ಹೊರಡೋಣ ಅಮ್ಮೋರೇ. ಹಾ ಸರಿ. ಶ್ರಾವಣಿ, ಈ ದೇವಸ್ಥಾನಕ್ಕೆ ಬಂದು ಒಂದು ರೀತಿಲಿ ಸಮಾಧಾನ ಆಯ್ತು. ನಾನಿನ್ನು ಹೊರಡ್ತೀನಿ. ಮದುವೆ ಓಡಾಟಗಳು ಜಾಸ್ತಿ ಇರುತ್ತವೆ, ಇದು ಸಂತೋಷವಾಗಿರೋ. ಏನಾದರೂ ಬೇಕಾದ್ರೆ ಕಾಲ್ ಮಾಡು. ಸರಿ ಅಜ್ಜಿ. ಇನ್ನು ಶ್ರಾವಣಿ ಮೇಡಮ್ ಅವ್ರಿಗೂ ಸುಬ್ಬುಗೂ ಆದಷ್ಟು ಬೇಗ ಮಗು ಆದ್ರೆ ಆ ಮಗು ಜೊತೆ ನಮ್ಮ ಐಶು ಆಟ ಆಡ್ಕೊಂಡಿರ್ತಾಳೆ ಅಲ್ವೇನಮ್ಮ? ನಮ್ಮ ಸುಬ್ರಹ್ಮಣ್ಯ ಶ್ರಾವಣಿ ಅಮ್ಮನ ಹೆಂಡತಿ ಅಂತಾನೆ ಒಪ್ಕೊಳಕ್ಕೆ ತಯಾರಿಲ್ಲ. ಮದುವೆನೇ ಬೇಡ ಅಂತ ಕೂತಿದ್ದಾನೆ. ಇನ್ನು ಮಗು ಕನಸು ಹೇಗೆ ಕಾಣೋದು? ಈ ವಿಶಾಲವಾದ ಅರ್ಸಿ, ನನಗೆ ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು. ಈ ಶ್ರಾವಣಿಗೂ ನಮ್ಮ ಕಾರ್ತಿಕೇಯರಿಗೂ ಆಗಿರೋದೇ ಸುಳ್ಳು ಮದುವೆ. ಒಂದು ಮೇಲೆ ಅವರು ಸುಳ್ಳು ಮಗುನೇ ತಂದು ಇದೇ ನಮ್ಮಿಬ್ಬರು ಮಗು ಅಂತ ಹೇಳಬೇಕಾಗುತ್ತಷ್ಟೆ. ನಮ್ಮ ಕಾರ್ತಿಕೇಯಂಗಂತೂ ಈ ಮದುವೆ ಬಿಲ್ಕುಲ್ ಇಷ್ಟ ಇಲ್ಲ ಅಂತ ಅಂದಮೇಲೆ ಯಾರಿಗೋ ಮಗುನ ತಂದು ನಮ್ಮ ಮಗು ಅನ್ಬೇಕಷ್ಟೇ. ಅಲ್ಲ, ಯಾರಿಗೋ ಹುಟ್ಟಿದ ಮಗುನ ನಮ್ಮ ಮಗು ಅಂತ ನಾವು ಹೆಂಗೆ ಅನ್ಕೊಳಕ್ಕಾಗತ್ತೆ? ಇನ್ನೇನಿದ್ರು ನನ್ನ ಮಗನೇ ಯಾಕೆ ಪ್ರಯತ್ನ ಪಡಬಾರ್ದು? ಏನಂತೀಯ? ನೀನು ಹೇಳುದು ಒಂಥರ ಕರೆಕ್ಟೇ ಮಮ್ಮಿ. ಇಲ್ಲ ಅಟಕಿಲ್ಲ. ಲೇ ದರಿದ್ರ, ನಿಂತ್ಕೊಳ್ಳಲೇ. ಈ ಮನೆಯಲ್ಲಿ ಇನ್ನೊಂದು ಮಗುವಿನ ಭಾಗ್ಯವೇ ಇಲ್ಲ ಅನ್ಸುತ್ತೆ. ನಾನೇ ಏನಾದ್ರೂ ದತ್ತು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಏನೇನೋ ಯೋಚನೆ ಮಾಡ್ತೀರಲ್ಲ, ಡರ್ಟಿ ಮೈಂಡ್ಸ್, ಡರ್ಟಿ ಮೈಂಡ್ಸ್. ಅಣ್ಣ, ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬೋರ್ಡ್ ಮೆಂಬರ್ ಬಂದಿದ್ದಾರೆ. ಅವರೇನೋ ನಿನ್ನ ನೋಡ್ಬೇಕಂತೆ. ಕಳಿಸ್ಲಾ? ಸರಿ ಕಳಿಸು, ಕರ್ಕೊಂಬರ್ತೀನಿ ಸರ್. ಅಣ್ಣ, ಇದೊಂದು ಬಿಲ್ಲಿ ನೋಡ್ಬಿಟ್ರೆ ಪಾಸ್ ಮಾಡಿಸ್ಬಿಡ್ತೀನಿ. ಬನ್ನಿ ಸರ್. ಯಜಮಾನ್ರೆ. ಸರ್ ನಮಸ್ತೆ. ನಮಸ್ಕಾರ. ಬನ್ನಿ ಶ್ರೀಧರ್ ಅವರೇ, ಕೂತ್ಕೊಳ್ಳಿ. ತಮಗೆ ನನ್ನ ಹೆಸರು ನೆನಪಿರೋದು ನೋಡಿ ತುಂಬ ಸಂತೋಷ ಆಯಿತು ಸರ್. ಮೇಸ್ಟ್ರಿಗೆ ಚೆನ್ನಾಗಿ ಓದೋ ಮಕ್ಕಳ ಹೆಸರು ಜ್ಞಾಪಕ ಇರುತ್ತೆ, ಕೀಟ್ಲೆ ಮಾಡೋ ಹೆಸರು ಜ್ಞಾಪಕ ಇರುತ್ತೆ. ನನ್ನ ಮಾತಿನ ಅರ್ಥ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಾನು ನಿಮ್ಮ ಮುಂದೆನಾ ಸರ್? ನಾನು ಸರ್ವಾಧಿಕಾರಿ ಅಲ್ಲ, ಜನಪ್ರತಿನಿಧಿ. ಜನ ನನ್ನ ಆರಿಸಿ ಇಲ್ಲಿ ಕಳಿಸಿದ್ದಾರೆ. ವಿದ್ಯಾಭ್ಯಾಸ
ನಿಮ್ಮನ್ನು ಆರಿಸಿ ಇಲ್ಲಿಗೆ ಕಳಿಸಿದೆ. ಹಾಗಾಗಿ ಎಲ್ರಿಗೂ ಗೌರವ ಕೊಡಬೇಕು. ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ಗೌರವದ ಜೊತೆಗೆ ಪ್ರೀತಿನೂ ಸಿಗುತ್ತೆ. ಕೂತ್ಕೊಳ್ಳಿ. ಹೇಳಿ, ಏನು ವಿಷಯ? ಅದೇ ಸರ್, ತಮ್ಮ ಹತ್ರ ಈಗಾಗಲೇ ಮಾತಾಡಿದ್ದೆ ನನ್ನ ಪ್ರಮೋಷನ್ ಬಗ್ಗೆ ಸರ್. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಶ್ರೀಧರ್ ಅವರೇ, ಬೇಕಾದಷ್ಟು ಜನ ನಿಮಗಿನ್ನ ಜಾಸ್ತಿ ಕೆಲಸ ಮಾಡಿರೋರು ಲೈನ್ನಲ್ಲಿದ್ದಾರೆ. ಹಾಗಾಗಿ ನಿಮ್ಗೆ ಹೇಗೆ ಪ್ರಮೋಷನ್ ಕೊಡೋಕ್ಕಾಗುತ್ತೆ? ಇಲ್ಲಿ ಆ ಡೀಟೇಲ್ಸ್ ಇರೋ ನಿಮ್ಮ ಫೈಲ್ ಕೊಡಿ. ನೋಡಿ, ಸೀನಿಯಾರಿಟಿಲಾಗಲಿ ನೀವು ಮಾಡಿರೋ ಕೆಲಸದಲ್ಲಾಗಲಿ ನಿಮಗಿಂತ ಜಾಸ್ತಿ ಕೇಪಬಿಲಿಟಿ ಇರೋರು 3 ಜನ ಇದ್ದಾರೆ. ನೀವು ಲಿಸ್ಟ್ನಲ್ಲಿ 4ನೇಯವರು. ನಿಮಗೆ ಹೇಗೆ ಪ್ರಮೋಷನ್ ಕೊಡೋಕ್ಕಾಗುತ್ತೆ? ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಮುಂದಿನ ವರ್ಷ ನೋಡೋಣ ಅಂತ. ದಯವಿಟ್ಟು ಹೀಗೆಲ್ಲ ಹೇಳ್ಬೇಡಿ ಸರ್. ನೀವು ಮನಸ್ಸು ಮಾಡಿದ್ರೆ ಆಗದೇ ಇರೋದೇನಿದೆ ಸರ್. ನನಗೇನಾದ್ರು ಪ್ರಮೋಷನ್ ಆಗಿ ಬೋರ್ಡ್ ಪ್ರೆಸಿಡೆಂಟ್ ಆದರೆ ಎಲ್ಲ ತಾವೇ ಹೇಳ್ದಾಗೆ ನಡೆಯುತ್ತೆ ಸರ್. ಹಾಗೆಯೇ ಎಲೆಕ್ಷನ್ ಫಂಡ್ಗೆ ಅಂತ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಸಾಕು. ಇಲ್ಲಿ ನೀವು ನಿಂತ್ಕೋಬೋದು ಸರ್. ನಿಂತ್ಕೊಂಡು